ನಮಸ್ಕಾರ. ದೇವೇಂದ್ರ ಕುಂಬಾರ ಕನ್ನಡಿಗ ಚಾನೆಲ್ಗೆ ಸ್ವಾಗತ. ಸರ್ಕಾರಿ ನೌಕರಿಗಳ ಬಗ್ಗೆ ಮಾಹಿತಿ ಪಡೆಯಲು ನಮ್ಮೊಂದಿಗೆ ಇರಿ. ಸ್ನೇಹಿತರೆ ನಮಸ್ಕಾರ. ದೇವೇಂದ್ರ ಕುಂಬಾರ್ ಕನ್ನಡಿಗ ಚಾನಲ್ಗೆ ಸ್ನೇಹಿತರೆ ನೋಡ್ತಿರಬಹುದು. ಈಗಿನ ಇತ್ತೀಚಿನ ದಿನಗಳಲ್ಲಿ ಯಾವುದೇ ರೀತಿಯಾದಂಥ 2-3 ವರ್ಷಗಳಿಂದ ಜಾಬ್ ಕರ್ನಾಟಕದಲ್ಲಿ ರಿಕ್ರೂಟ್ಮೆಂಟ್ ಆಗಿಲ್ಲ ಮತ್ತು ಅತಿ ಹೆಚ್ಚು ಕೂಡ ಸೆಂಟ್ರಲ್ ಜಾಬಲ್ಲಿ ಕೂಡ ರಿಕ್ರೂಟ್ಮೆಂಟ್ ನಡೆದಿಲ್ಲ. ಅದೇ ರೀತಿಯಾದಂಥ ಒಂದು ದೊಡ್ಡ ನೇಮಕಾತಿ ಈ ಸದ್ಯ 2026ರಲ್ಲಿ ಜನವರಿ 30ರಂದು ಬರಲದ. ಅದೇ ಪೋಸ್ಟ್ ಆಫೀಸ್ GDS ಅಂತ ಬರ್ತದೆ. ಅಲ್ಲಿ ಯಾವ ರೀತಿಯಾದಂಥ ಅಪ್ಲೈ ಮಾಡಬೇಕು, ಈ ಒಂದು ಉದ್ಯೋಗ ಅರ್ಜಿ ಸಲ್ಲಿಸಬೇಕಾದ್ರೆ ಏನೇನು ಕ್ರೈಟೇರಿಯಾ ಇದೆ, ಯಾವ ರೀತಿಯಾಗಿ ಅಪ್ಲೈ ಮಾಡಿದರೆ ನೀವು ಆಯ್ಕೆ ಆಗೋ ಚಾನ್ಸ್ ಇರ್ತದೆ, ಇದಕ್ಕೆ ವಿದ್ಯಾರ್ಹತೆ ಏನೇನು, ಎಲ್ಲ ಒಂದು ಸಂಪೂರ್ಣ ಒಂದು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೀವೇನಾದರೂ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿಯಾದಂಥ ಜಾಬ್ಸ್ಗೆ ರಿಲೇಟೆಡ್ ಆಗಿರ್ಬೋದು, ಸ್ಕೀಮ್ಗಳ ರಿಲೇಟೆಡ್ ಆಗಿರ್ಬೋದು, ಎಲ್ಲ ಯೋಜನೆಗಳಾಗಿರ್ಬೋದು, ಈ ಒಂದು ಚಾನಲ್ನ ನಾನು ದಿನನಿತ್ಯ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಾನು ಆವಾಗಲೇ ಹೇಳ್ದಂಗೆ ಸುಮಾರು ಎಷ್ಟೋ ಉದ್ಯೋಗಗಳು ಕರೆದಿದ್ದಾರೆ ಅಂತ. ಟೋಟಲ್ ಆಗಿ ಎಷ್ಟು ಉದ್ಯೋಗಗಳಪ್ಪ ಅಂದ್ರೆ 28,740 ಉದ್ಯೋಗಗಳು ಇರತಕ್ಕಂಥದ್ದು ಒಟ್ಟು. ಯಾವುದಪ್ಪ ಅಂದ್ರೆ ಅಂಚೆ ಇಲಾಖೆ, ಭಾರತದ ಅಂಚೆ ಇಲಾಖೆ ಆಗಿರ್ತಕ್ಕಂಥದ್ದು. ಆ ಅಂಚೆ ಇಲಾಖೆಯಲ್ಲಿ ಎಷ್ಟು ಉದ್ಯೋಗಗಳವ. ನೇಮಕಾತಿ ಹೆಸರು ನೋಡಿದಾಗ ಭಾರತ ಅಂಚೆ ಇಲಾಖೆ GDS ನೇಮಕಾತಿ 2026ರಲ್ಲಿ ನಡೆದಕ್ಕಂಥ ಒಂದು ನೇಮಕಾತಿ ಆಗಿರ್ತಕ್ಕಂಥದ್ದು. ಇನ್ನು ಪೋಸ್ಟ್ಗಳು ಯಾವ್ಯಾವ ಇರುತ್ತಪ್ಪ ಅಂದ್ರೆ GDS, BPM, ABPPM ಅಂತ ಈ ರೀತಿಯಾದಂಥ 3 ಪೋಸ್ಟ್ಗಳು ವರ್ಗೀಕರಣ ಮಾಡಿರ್ತಾರೆ. ಒಟ್ಟು ಖಾಲಿ ಉದ್ಯೋಗಗಳು 28,740 ಉದ್ಯೋಗಗಳು ಇರತಕ್ಕಂಥದ್ದು ಸ್ನೇಹಿತರೆ. ಟೋಟಲ್ ಆಗಿ ಅಪ್ಲಿಕೇಶನ್ ಇದು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕೋದಿರುತ್ತೆ. ನೀವು ಹತ್ತಿರದ ಯಾವುದೋ CNC ಸೆಂಟರ್ಗೆ ಹೋಗ್ಬೋದು, ನಿಮ್ಮ ಲ್ಯಾಪ್ಟಾಪ್ ಎಲ್ಲ ಇತ್ತು, ನಿಮ್ಮ ಮೊಬೈಲಲ್ಲೂ ಕೂಡ ನೀವು ಇದನ್ನು ಅಪ್ಲೈ ಮಾಡ್ಬೋದು. ಆಯ್ಕೆ ಪ್ರಕ್ರಿಯೆ ಹೆಂಗಿರ್ತದೆ, ಮೇನ್ ಇಂಪಾರ್ಟೆಂಟ್ ಕ್ರೈಟೇರಿಯಾ ಏನಪ್ಪ ಅಂದರೆ ಯಾವುದೇ ಒಂದು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬೇಕಾದ್ರೆ ಆಯ್ಕೆ ಹೆಂಗಿರ್ತದೆ ಎಂಬುದು ಹೇಳ್ಕೊಡ್ತದೆ. 10ನೇ ತರಗತಿ ಅಂಕಗಳ ಆಧಾರ ಮೇಲೆ ಮೆರಿಟ್ ಪಟ್ಟಿ ಇರ್ತದೆ. ಅಂದ್ರೆ ಇದು ಯಾವ ಎಕ್ಸಾಮ್ ಇರುತ್ತದೋ ಇಲ್ಲ ಅಂತ ಕೆಲವೊಬ್ಬರಿಗೆ ಡೌಟ್ ಇರ್ತದ. ಆದರೆ ಇದು ಎಕ್ಸಾಮ್ ಇರಲ್ಲ. 10ನೇ ತರಗತಿ ಮೇಲೆ ತೆಗೆದಿರ್ತಕ್ಕಂಥ ನಿಮ್ಗೆ ಅಂಕಗಳ ಆಧಾರದ ಮೇಲೆ ಈ ಒಂದು ಉದ್ಯೋಗಕ್ಕೆ ನಿಮಗೆ ಆಯ್ಕೆಯನ್ನು ಮಾಡ್ಕೊಳ್ತಾರೆ, ಮೆರಿಟ್ ಮಾಡ್ತಾರೆ. ಅಧಿಕೃತ ಜಾಲತಾಣ ಇಂಡಿಯನ್ ಪೋಸ್ಟ್ GDS ಅಂತ ಇದೇ ಪೋಸ್ಟ್ ಆಫೀಸ್ದವರೇ ಒಂದು ವೆಬ್ಸೈಟ್ ಇರುತ್ತೆ. ಆ ವೆಬ್ಸೈಟ್ ಲಿಂಕ್ ನಾನು ಕೂಡ ಅಪ್ಲೈ ಮಾಡೋ ಅರ್ಜಿ ಸಲ್ಲಿಸೋ ಬಿಟ್ಟ ಟೈಮಲ್ಲಿ ನಾನು ಇದಕ್ಕೆ ಮತ್ತೊಂದು ಯಾವ ರೀತಿಯಾದಂಥ ಅಪ್ಲೈ ಮಾಡ್ಬೇಕಂತ ನಾನು ಹೇಳ್ಕೊಡ್ತೀನಿ ಅಂತ. ಭಾರತೀಯ ಅಂಚೆ GDS ನೇಮಕಾತಿ 2022ರಲ್ಲಿ ಟೋಟಲ್ ಆಗಿ ಇದೇ ಅಧಿಸೂಚನೆ ಜನವರಿ 31, 2026 ಬಿಡುಗಡೆ ಮಾಡಲು ತುಂಬಾ ಚಾನ್ಸ್ ಇದೆ. ಇದು ಅಧಿಸೂಚನೆ ನೋಡೋದಾದ್ರೆ ಯಾವ ಕರೀತಾರಪ್ಪ ಅಂದ್ರೆ ಇದೇ 31 ಜನವರಿ 2026ಕ್ಕೆ ಈ ಒಂದು ಉದ್ಯೋಗ ಕರಿಬಹುದು. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭ ಆಗ್ಬೋದು. ಆನ್ಲೈನ್ ಅರ್ಜಿ ಸಲ್ಲಿಕೆ 31 ಜನವರಿ 2026ರಂದು ಪ್ರಾರಂಭವಾಗಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 14 ಫೆಬ್ರವರಿ 2026 ಹತ್ತಿರುತ್ತೆ ಕೂಡ. ಅದು ಅರ್ಜಿ ಕರೆಯೋದು ಹೇಳಿಕೊಟ್ಟಾರ ಮತ್ತು ಅರ್ಜಿ ಲಾಸ್ಟ್ ಕೊನೆಯ ದಿನಾಂಕ ಕೂಡ ಹೇಳಿಕೊಟ್ಟಾರ. ಇನ್ನು ಅರ್ಹತೆ ಪಟ್ಟಿ ನೋಡಿದಾಗ ಯಾವಾಗ ಬಿಡ್ತಾರೆ ಅಂದ್ರೆ ಫೆಬ್ರವರಿ 28, 2026ಕ್ಕೆ ನೀವು ಏನು ಇದಕ್ಕೆ ಅಪ್ಲೈ ಮಾಡಿರ್ತಾರೋ ಆಗಿಂದ ಆಟೋಮೆಟಿಕ್ ಆಗಿ 1 ತಿಂಗಳ ಒಳಗಾಗಿನೇ ಮೆರಿಟ್ ಲಿಸ್ಟ್ ಫಸ್ಟ್ ಬಿಡುಗಡೆ ಮಾಡ್ತಾರೆ. ಹುದ್ದೆ ನೋಡಿದಾಗ ಇದು ಯಾವ್ಯಾವ ಇಂಡಿಯನ್ ಪೋಸ್ಟ್ GDS ಹುದ್ದೆ ನೇಮಕಾತಿಯಲ್ಲಿ ಒಳಗೊಂಡಿರುವ ಪ್ರಮುಖ ಹುದ್ದೆಗಳು ಅಂದ್ರೆ ಅವಾಗ ಹೇಳಿದ್ನೆಲ್ಲ GDS, BPM, ABPPM ಈ ರೀತಿಯಾಗಿ ಉದ್ಯೋಗಗಳು ಒಟ್ಟು 28,740 ಉದ್ಯೋಗಗಳು ಇರತಕ್ಕಂಥದ್ದು. ಇಂಡಿಯನ್ ಪೋಸ್ಟ್ ABPM ನೇಮಕಾತಿ ಯಾವ ರೀತಿಯಾಗಿರ್ತದೆ ಎಲ್ಲ ಒಂದು ಸಂಪೂರ್ಣವಾದಂಥ ಮಾಹಿತಿ ಯೋಚನೆ ಪೂರ್ಣವಾಗಿ ವಿಡಿಯೋ ನೋಡಿ ಅರ್ಧಮಿಂದ ನೋಡೋಕೆ ಹೋಗಬೇಡಿ. ಆಯ್ಕೆ ಪ್ರಕ್ರಿಯೆ ಅವಾಗ ನಾನು ಹೇಳಿದೆ ಹೆಂಗಿರುತ್ತೆ. 10ನೇ ತರಗತಿಯಲ್ಲಿ ಅಂಕಗಳ ಆಧಾರದ ಮೇಲೆ ಮೆರಿಟ್ ಏರಿಕೆ ಪ್ರತಿ ವೃತ್ತದಲ್ಲಿ ಅಭ್ಯರ್ಥಿಗಳ ಕಿರು ದಾಖಲೆ ಪರಿಶೀಲನೆ ಮಾಡಿ ಅಂತಿಮ ಆಯ್ಕೆ ಪಟ್ಟಿಯನ್ನು ಫೆಬ್ರವರಿ 28ಕ್ಕೆ ಬಿಡುಗಡೆ ಮಾಡ್ತಾರೆ. ಇದೇ ಅರ್ಜಿ ಸಲ್ಲಿಸೋದು ಹೇಗಪ್ಪ ಅಂದ್ರೆ ಇವ್ರದೇ ಆಗಿರತಕ್ಕಂಥ ಇಂಡಿಯನ್ ಪೋಸ್ಟ್ GDS online.in ಅಂತ ಇರುತ್ತೆ. ಅಲ್ಲಿ ಹೋಗಿ ನೀವು ಅರ್ಜಿ ಸಲ್ಲಿಸಬಹುದು. ಇದು ಅಪ್ಲಿಕೇಶನ್ ಬಿಟ್ಟಾಗ ನಾ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಮತ್ತೆ ಏನು ಮುಂದೆ ಕ್ರೈಟೇರಿಯಾ ಏನೇನಿರುತ್ತೆ ಯಾವ ರೀತಿಯಾಗಿ ಅಂತ ಎಲ್ಲ ಇನ್ನೊಂದು ವಿಡಿಯೋ ಮಾಡಿ ಅಪ್ಲೈ ಮಾಡ್ತೀನಿ. ನಿಮ್ಗೆ ಕಮೆಂಟ್ ಮಾಡಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ.